ಏನ್ ಮಾಡ್ದಪ್ಪ? ಇವರೆಲ್ಲ ಮನೋರೋಗಿಗಳು, ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿದೀವಿ. ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾವ್ ಇವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ, ಆಟ ಆಡಿಸ್ತೀವಿ. ಅವ್ರ ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಮುಚ್ಚು ನೀಡಿರಿ. ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ ನಾವ್ ಹಿಡ್ಕೊಂಡ್ ಬಂದ್ ಕೊಟ್ಟಾಗಲ್ಲ ನೀವ್ ಕರ್ಕೊಂಡೋಗ್ ಬಿಟ್ಬಿಡ್ತೀರಾ? ನಮ್ಗಿದೇನ ಕೆಲ್ಸ? ಒಂದು ಸುದ್ದಿ, ಕರ್ನಾಟಕದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ಒಂದು ಆರ್ಮಿ ಆಫೀಸರ್ ನ ನಮ್ ಜೊತೆ ಹೋರಾಟಕ್ಕೆ ದಯವಿಟ್ಟು ಕಳಿಸಿ ಅಂತ ಕೇಳ್ಕೊಂತ ಇದಾರೆ. ಇವರೇ ಆರ್ಮಿ ಆಫೀಸರ್. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ರೀಸೆಂಟ್ ಆಗಿ 1-2 ವಾರದಿಂದ ಇವರು ನಾಪತ್ತೆ ಆಗಿದ್ದಾರೆ. ಎಲ್ಲೂ ಯಾವ ಹೋರಾಟದಲ್ಲೂ ಕಾಣಿಸ್ಕೊಂತ ಇರ್ಲಿಲ್ಲ. ಅಲ್ಲಿ ನೋಡಿದ್ರೆ ಕೆಂಗೇರಿ ಹತ್ರ ಹೋಗಿದ್ರು, ಅದೇ ಬಿಡದಿ ಹತ್ರ, ಆಮೇಲೆ ಅಲ್ಲೆಲ್ಲ ತಮಿಳ್ನಾಡು ಹತ್ರ ಹೋಗಿ ನೊರೆ ಬತ್ತಾಯ್ತು ಅಂತ ಹೋರಾಟ ಮಾಡಿದ್ರು. ಆದ್ರೆ ಎಲ್ಲೋ ತುಟಿ ಊದಿಸ್ಕೊಂಡ್ ಬಂದ್ಬಿಟ್ಟಿದ್ರು. ಸೊ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಡದಿಕ್ ಬಂದಿದ್ದೆ. ಅದಕ್ಕೋಸ್ಕರ ಎಲ್ಲೋ 2 ವಾರದಿಂದ ಕಾಣಿಸ್ತಾ ಇಲ್ಲ. ಇದು ಯಾಕೋ ಪಬ್ಲಿಷದಿಂದ 2 ವಾರದಿಂದ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಸುಳ್ಳು 1 ಸೆಕೆಂಡ್ ಅಲ್ಲಿ ಊರೆಲ್ಲ ಹರಡುತ್ತೆ. ಸತ್ಯ, ನ್ಯಾಯ, ಧರ್ಮ ನಿಧಾನಕ್ಕೆ ಹೊರಗಡೆ ಬರುತ್ತೆ. ವಿದ್ಯಾರ್ಥಿಗಳ ಆಕ್ರಂದನ ತುಂಬಾ ಮುಗಿಲು ಮುಡ್ತಾ ಇದೆ. ನಮ್ಗೆ ಅದೇ ಆರ್ಮಿ ಆಫೀಸರ್ ಬೇಕು, ಅಮುಕುಡು ಮುಖ ಅನ್ಬೇಕು. ಇಲ್ಲಿ ಬಂದು ಹೋರಾಟ ಮಾಡ್ಬೇಕು ಅಂತ ತುಂಬಾ ಕೇಳ್ಕೊಂತ ಇದಾರೆ. ಆದ್ರೆ ನಿಜವಾದ ವಿಷಯ ಏನು ಅಂತಂದ್ರೆ ಅಮುಕುಡು ಮುಖಿ ತುಟಿನು ತೂತು 2 ಊದ್ಕೊಂಡ್ಬಿಟ್ಟೈತೆ. ನಾನು ಮಾರ್ಕೆಟ್ ಇಂದ ಬಂದಿರೋ ಕಲ್ಪನಾ. ಅಮುಕುಡು ಮುಖ ಅವರ ವಹಿವಾಟ್ ನೋಡ್ತಾ ಇದ್ರೆ ಅವರು ಸೀದಾ ಜಂತರ್ ಮಂತರ್ಗೆ ಹೋಗಿ ತಿಕ್ಕಕ್ಕೆ ಡೈರೆಕ್ಟ್ ಲಾಠಿ ಹಾಕ್ಸ್ಕೊಳಂಗ್ ಅವರೇ ಅಂತ ಕಾಣಿಸ್ತೈತೆ. ಅಮ್ಮ ನಂಬಳ ಸಿಕ್ಕ ನಿಂತಾರ ಅಮ್ಮ ಇಂದ ನಮ್ಮ ಆರ್ಮಿ ಆಫೀಸರ್ ಸಾರಿ ಪಬ್ಮಂಜ ಏನಂತ ಕರಿಬೇಕು ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವರು ಏನ್ ಮಾಡ್ತಾರೆ ಈ ವಿಚಾರದಲ್ಲಿ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಡೀ ಕರ್ನಾಟಕ ಜನತೆನೇ ಕಾಯ್ತಾ ಇದೆ ಏನ್ ಮಾಡ್ತಾರೆ ಅಂತ. ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ರಕ್ತ ಸಮೇತ ಅರ್ಧೋಗುತ್ತೆ. ನಾನು ನಿಮ್ಮ ರಿಪೋರ್ಟರ್ ಸೈಕ್ ಸತ್ಯ, ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ. ಇದು ಸೈಕ್ ನ್ಯೂಸ್ ಚಾನೆಲ್. ನೇರ ದಿಟ್ಟ ನಿರಂತರ ಅಲ್ವೇ ಅಲ್ಲ, ಸಾದಾ ಸೀದಾ ಡೊಂಕಂ ಪಂಕ ನಮ್ದು. ಏನೇನೋ ಮಾಡ್ತಾ ಇರ್ತೀವಿ, ಮಾಡೋದನ್ನೇ ತೋರಿಸ್ತಾ ಇರ್ತೀವಿ. ಬಂಗಾರ ನೀನು. ಸರಿ ಆಯ್ತು, ಒಂದ್ ಮಾತೇಳು. ಮದ್ವೆ ಆದ್ಮೇಲೂ ನೀನ್ ನನ್ನ ಹಿಂಗೆ ಪ್ರೀತಿಸ್ತೀಯ ತಾನೆ? ಬಾಯ್. ಅಪ್ಪಾಜಿ, ನೀವೇನೋ ತಳಮಳದಲ್ಲಿರುವಂತಿದೆಯಲ್ಲ. ಇವತ್ ನಿಂದ ರಿಸಲ್ಟ್ ಅಲ್ವಲ್ಲ, ಅದಕ್ಕೆ ಚಿಂತಿಸದಿರಿ ಅಪ್ಪಾಜಿ. ನಾನು ಮೊದಲ ಸ್ಥಾನದಲ್ಲಿ ಉತ್ತೀರ್ಣನಾಗುತ್ತೇನೆ. ನಾವೇಕೆ ಸಿಹಿ ತಿನ್ನುತ್ತಾ ಫಲಿತಾಂಶವನ್ನು ನೋಡಬಾರದು? ದಯಮಾಡಿ ಕೇಕ್ ತೆಗೆದುಕೊಂಡು ಬನ್ನಿ. ಅಬ್ಬಾ ಆಯ್ತು, ತಗೊಂಬರ್ತೀನಿ ಬಿಡು. ಶ್ರವಣ, ಅದ್ ಹಾಲ್ ಟಿಕೆಟ್ ನಂಬರ್ ಕಳ್ಸಿದ್ದೆ ನಮ್ಮ ಹುಡುಗಂದು, ನೋಡಿದೆ ರಿಸಲ್ಟ್? ನೋಡಿದ್ನಪ್ಪ, 3 ಹೋಗಿದಾವೆ. ಮೊದಲು ನೀವು ಸ್ವೀಕರಿಸಿ ತಂದೆ. ಇರ್ಲೆ ಅಣ್ಣ, ಇನ್ನೊಂದ್ ಸರಿಯಾಗಿ ನೋಡೋಣ. ಅಯ್ಯೋ ಸರಿ ನೋಡಿರ ಅದೇ ಕಣ, ತಡಿಯ. 3 ಅಲ್ಲ ಕಣ, 4 ಕಣ ಹೋಗಿರೋದು. ಮೆಟ್ತಾನ್ ಕೊಟ್ಟ ಅಬ್ಬಳಿ ಮಗ. ನಾವೇಕೆ ಸಿಹಿ ತಿನ್ನುತ್ತಾ ಫಲಿತಾಂಶವನ್ನು ನೋಡಬಾರದು? ಅಲ್ಲಿ ಹಳೆ ಮೆಟ್ಟಿದ್ವಲ್ಲ, ಕೊಡಿಲಿ. ಇದೆಲ್ಲ ಉಂಡ್ಕೊಂಡು ಹೋಗಿದಾವೆ, ತಿಂಬಾಕ್ ಪರದಾಡ್ತಾ ಇದ್ದಾನೆ ಇಲ್ಲಿ. ಯಾವಾಗಲೇ ಅಪ್ಪ ನೋಡಲ್ಲ ಕಾಲ ಮಾಡೋ ಮರೆಯ.
ಅಣ್ಣ ನೀವು ಒಂದು ಪ್ರೋಗ್ರಾಮ್ಗೆ ಎಷ್ಟು ದುಡ್ಡು ತಗೊಂಡ್ರಿ? ಅಲ್ಲ ನಮ್ಮೂರ್ ಜಾತ್ರೆ ನಡೀತದ, ಅಲ್ಲಿ ನಿಮ್ಗೆ ಕರ್ಸವಂತ. ಆದ್ರ ನಿಮ್ಮಲ್ಲಿ ಒಂದು ಮನವಿ, ನೀವು ಈ ವಾಶ್ರೂಮ್ ಪೈಪ್ ಅದಲ್ಲ ಅದನ್ನ ಮಾತ್ರ ತಕೊಂಡ್ಬಿಡಿ. ಯಾಕಂದ್ರ ಅವರು ನಿಮ್ಗೆ ಹೊಡೆದು ಅಲ್ಲದೆ ನಮಗೂ ಹೊಡೆದ್ಬಿಡ್ತಾರೆ ಯಾಕಡೆ. ನುಗ್ಗೆಕಾಯಿ ಎಷ್ಟಣ್ಣ ಕೆಜಿ? 80 ರೂಪಾಯಿ. ಎಷ್ಟು ಬಡ್ದೋಳು? 3 ಕೆಜಿನ? ಇರಾ ಇಬ್ರಿಗೆ ಯಾಕೋ 3 ಕೆಜಿ? ಯಾವ ನಮ್ ಹೆಂಗಸರು ಕಾಣಕ ಹೆವಿ ಹಿಂಸೆ ಕೊಡ್ತಾಳೆ, ಅತ್ತಾಗಬ ಇತ್ತಾಗಬ ಅತ್ತ ಅಂತ. ಇರಾ ಇಬ್ರಿಗೆ 3 ಕೆಜಿ ಯಾಕಕ್ಕ ನುಗ್ಗೆಕಾಯಿ? ಮಾಡಕ್ ಕೆಲ್ಸ ಇಲ್ಲ ಅವಳಿಗೆ. ಅವಳು ನಂಬ್ಕೊಂಡ್ ನಾನು ಎಲ್ಲ ಮನೆ ಮಠ ಎಲ್ಲ ಮಾರ್ಕೊಳಂಗೈತಿ ಇವಾಗ. ಪಕ್ಕದ ಮನೆಯವರೆಲ್ಲ ಕರೀತಾಳೆ, ಧಾರಾವಾಹಿ ನೋಡ್ಕೊಂಡ್ ಕುತ್ಕಬ ಅಂತ. ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಟೀ ಕೊಡ್ಕೊಂಡ್ ಕುತ್ಕೊತಾಳೆ. ಹಿಂಗಾರೆ ಮನೆ ಉದ್ದಾರ ಆಯ್ತದೆ. ಅಯ್ಯೋ ಅವ್ರ ತಮ್ಮ ಅವನ್ ಬೇರೆ ಬಂದು ಸೇರ್ಕೊಂಡು ಅವ್ನ ಮನೇಲಿ ಇವಾಗ. ಅವಳು ನೋಡ್ಕೊಂಡ್ ಬಂದು ಇವ್ನ್ ಬೇರೆ ನೋಡ್ಕೋಬೇಕು ಇವಾಗ ನಾನು. ಸಾಕು, ಇದೊಂದಾಕು ಬಸ್. ಸಾಕಾಗಲ್ವ ಅಜ್ಜಿ? ಒಂದ್ ನುಗ್ಗೆಕಾಯಿ ಸಾಂಬಾರ್ ಮಾಡಕ್ಕಾಗಲ್ವ ಅಜ್ಜಿ? ಕಟ್ ಮಾಡ್ಬಿಟ್ಟಿ ಯಾವ ಹೆಂಗಾರ ಹಾಕಲ್ಲಿ ಸುಮ್ಮನೆ ಅವಳು. ಏನ್ ನುಗ್ಗೆಕಾಯಿ ಅಂತ ಒಂದ್ ಹಾಕು ಸಾಕು. ಬೇರೆ ಮಾಡ್ದವಳ ನಿಮ್ಮಕ್ಕ? 5 ಕೆಜಿ? ನುಗ್ಗೆ ಮಕ್ಕಳಿಗೆ ಫೋನ್ ಮಾಡಿ ಅಣ್ಣ ಒಂದ್ 2-3 ಪೀಸ್ ಹಾಕೋಣ ಸಾಕು. ಸಾಕು. ಅಯ್ಯೋ ಇದ್ರಲ್ಲೇ ಮಾಡ್ಲಿಕ್ಕೆ ಸುಮ್ಮನಿರು. ಒಂದ್ ವಾರ ಕಾಯ್ತಿದೆ. ಕ್ಯಾರೆಟ್ ಎಷ್ಟು ಹಾಕೊಳೆ? 1.5 ಕೆಜಿನ? ಮಕ್ಕಳಿಗೆ ಅಣ್ಣ ಇದೊಂದು ಹಾಕಂತ ಸಾಕು. ಯಾವುದು? ಬಾಸಿ ದಪ್ಪ ಆಯ್ತು, ಬಾಸಿ ದಪ್ಪ ಆಯ್ತು ಇದು. ಅಲ್ಲಿ ಫ್ರೀಯಾಗಿ ಅವರು ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ ಅವರು. ಒಂದಿಷ್ಟು ಮುರಿದು ಹಾಕೊಂಡ್ರೆ ಆಯ್ತು. ಮಕ್ಳಿಲ್ಲ. ಈಗ ಇವಳನ್ನ ಸಾಕೋದ್ ಕಷ್ಟ ಕೂತೈತೆ. ಮಗು ಮಾಡ್ಕೊಂಡು ಆಮೇಲೆ ಅವ್ನು ಸ್ಕೂಲು ಕಾಲೇಜು ಹಾಕೊಂಡು ಕುತ್ಕೋಬೇಕಾಯ್ತು. ಸುಮ್ನಿರು. 5 ರೂಪಾಯಿಗೆ ಕಟ್ ಮಾಡ್ಕೊಡ್ಲ ಅಣ್ಣ? ಹ್ಞೂ ನಡೀತದೆ, ಕಟ್ ಮಾಡಿಕೊಟ್ರೆ. ಮತ್ತೆ ಬೆಳಿಗ್ಗೆ ಪಲಾವ್ ಮೊಸರು ಬಜ್ಜಿ ಮಾಡಕ್ಕಷ್ಟೇ. ಅದೇನು ಇಷ್ಟಿರೋ ಸಾಕಾಗುತ್ತೆ. आप देख सकते हैं नीट पेपर लीक प्रोटेस्ट में दूर दूर से लोग आ रहे हैं। अरे ये क्या है? बहुत लोग तो गोला बार से भी हैं। दिन बाद क्यों है इस प्रोटेस्ट? अरे वो नया वाला शादी करने में बिजी था, सोचे हम ही आ जाएं। अच्छा, ये आपको डर नहीं लग रहा है? यहाँ पे भगदड़ भी हो सकती है अभी। हम पूरे प्रोटेक्शन से आए हैं, हमको कुछ नहीं करेगा। कौन सी प्रोटेक्शन? हेलमेट? वेट बताते हैं। अंगेन घात्रम नयने वक्त्रम न्यायेन राज्यम। ಮಗ ನನ್ನ ಫೋಟೋನ ನಿನ್ ಕೈಲಿ ಟ್ಯಾಟೂ ಹಾಕ್ಸ್ಕೊಂಡಿದೀಯಂತೆ? ಎಲ್ಲಿ ಒಂದ್ಸರಿ ತೋರಿಸು. ಏನಾ ಅಪ್ಪ, ಮೊನ್ನೆ ಹುಡ್ಗಿರ್ ಕಡೆಯವ್ರು ಬಂದಿದ್ರಲ್ಲ, ನನ್ನ ನೋಡಿ ಏನ್ ಹೇಳಿದ್ರು? ಹೇಳಿದ್ರು ಇದೇ ಕಲ್ಲರಲ್ಲಿ ಬೇರೆ ಹುಡುಗ ನೋಡು ಅಂತ. ಮನ್ಸಲ್ಲಿರೋದನ್ನ ಹಂಚ್ಕೊಳಕ್ಕಾಗ್ದೆ ಮುಂದೇನು ಅಂತ ತಿಳಿದೆ ಬದುಕಿಗೆ ಅರ್ಥ ಕಳ್ಕೊಂಡಿರೋ ಏಕಾಂಗಿ ನಾನು. ಯಾಕೋ ಬೇಜಾರಾಗತ್ತ, ಒಂದ್ ಡ್ಯಾನ್ಸ್ ಮಾಡ್ರಿ. ನನ್ನ ಡ್ಯಾನ್ಸ್ ಮಾಡಿ ನೀನ್ ಗಂಡನ್ ಮಾಡಿ. ಹೌದ್ರಿ, ಉಪ್ಪಿಟ್ಟು ಮಾಡಿ ಬಂದ್ ತಿಂದ್ ನೋಡ್ ಬರೋದ್. ಕೆಡ್ಸ್ಬಿಟ್ಟ ಬೋಳಿ ಮಗ. ಅಮರೇಂದ್ರ ಬಾಹುಬಲಿ
ಹೇಳೋಣ ಹೇ ಎಲ್ಕೊಟ್ಸ್ಕೊಳ ಮಕ್ಕ ನಾಚ್ಕಾಗಲ್ಲ ನಿಮ್ಗೆ ಸಣ್ಣ ಹುಡ್ರಂಗ ಬಡ್ಡಿ ಮ್ಯಾಗ ಕುತ್ಕೊಂಡು ಆಟ ಆಡಕತ್ತಿರಲ್ಲ ಮಂತೆ ಹೋಗಿರ ಕೆರಗಿರ ತಾನ್ ಹೊಡ್ಯಾಕ ನಾವ್ ಈ ಊರಿಗೆ ಹೊಂಟಿವಿ ಊರಿಗೆ ಹೋಗಿ ಬರೋದ್ರೊಳಗ ಮನೆ ಮುಕ್ಕಳಿ ಮುಚ್ಚಾಕ ಕುಂತಿರ್ಬೇಕ ಸರಿ ಆದ್ ಬಿಡೋಣ ಹೋಗ್ತೀವಿ ರೈಟ್ ರೈಟ್ ಕೆರ ಕಿತ್ತೋದಂಗೆ ರೋಡ್ ಹೊಡಿ. ಸಂಜು ಮಾಲ್ಕ ಇವಳು ಯಾರು? ಹೊಸ ಆಕಳು ಹಾಲ್ ಜಾಸ್ತಿ ಕೊಡ್ತಾಳಂತೆ. ಅಂದ್ರೆ ನಾನ್ ಹಳೆ ಓಲ್ಡ್ ಮಾಡೆಲ್ ಆಯ್ತು ಅಂತನಾ? ಅಯ್ಯೋ ಹಾಗಲ್ಲ ಪಿಂಕಿ. ಲೇ ಸಂಜಾ, ಇವತ್ತಿಂದ ನನ್ ಹಾಲ್ ಬಂದು. ಅಕ್ಕ ನಾನು ಹಾಲ್ ಜಾಸ್ತಿ ಕೊಡ್ತೀನಿ ಅಂತ ನನ್ ಕರ್ಕೊಂಡ್ ಬಂದಿದ್ದಾರೆ. ಹಾಗೇನಿಲ್ಲ, ನಾನೇ ಜಾಸ್ತಿ ಹಾಲ್ ಕೊಡ್ತೀನಿ. ನನ್ ಜಾಗ ಕಸಿಯಕ್ ಬಂದಿದ್ಯಾ ನೀನು? ಪಿಂಕಿ, ಇಬ್ರು ಒಟ್ಟಿಗೆ ಇದ್ರೆ ಮನೆಗೆ ಒಳ್ಳೇದು. ಲೇ ಸಂಜಾ, ನೀನ್ ತರೋದ್ ತಂದಿದ್ಯಾ, ಆದ್ರೆ ನನಗಿಂತ ಬೆಳ್ಳಗಿರೋ ಹಸುನೇ ಯಾಕೆ ತಂದಿದ್ಯಾ? ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ನನ್ ಮರ್ಯಾದೆ ತೆಗಿಯೋಕೆ ಈ ಪ್ಲಾನ್ ಮಾಡಿದ್ಯಾ ಅಂತ. ಅಕ್ಕ, ನೀನ್ ನನಗಿಂತ ಸುಂದರವಾಗಿದ್ಯಾ. ಸರಿ ಆಯ್ತು, ಆದ್ರೆ ಒಂದ್ ರೂಲು. ಏನು? ಮೊದ್ಲು ನನಗೆ ಹುಲ್ಲು, ನಂತರ ಅವಳಿಗೆ. ಮೊದ್ಲು ನನಗೆ ಸ್ನಾನ, ನಂತರ ಅವಳಿಗೆ. ಫೋಟೋ ತೆಗಿಯೋದಾದ್ರೆ ನಾನು ಮಧ್ಯದಲ್ಲಿ ನಿಲ್ಬೇಕು. ಲೇ ಪಿಂಕಿ, ನಿಮ್ಮವನ ಇದ್ ನಿನಗ್ ಜಾಸ್ತಿ ಅನ್ಸಲ್ವಾ? ಹೌದು, ಈ ಮನೆಯ ಒರಿಜಿನಲ್ ಸ್ಟಾರ್ ನಾನು. ಹೊಸ ಎಂಟ್ರಿ ಬಂದ್ರೆ ನನ್ ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗಲ್ಲ. ಮಮ್ಮಿ ಯಾರೀ ಕರ್ಕಿ? ನಿಲ್ಸು ಗಾಡಿ. ಯಾವಾಗ ಕೊಡ್ತೀಯ ನನ್ ದುಡ್ಡು? ಮೇಡಮ್, ಈ ತಿಂಗಳು ತುಂಬಾ ಟೈಟ್ ಆಗಿದೆ, ಲೂಸ್ ಆದ ಕೊಡ್ತೀನಿ. ಹೌದಾ, ಸರಿ. ತುಂಬಾ ದಿನದಿಂದ ಗಾಡಿ ಕಲಿಬೇಕಂತ ಆಸೆ ಇದೆ, ಹೇಳ್ಕೊಡ್ತೀಯಾ? ಅಷ್ಟೇ ತಾನೆ, ಬನ್ನಿ. ತುಂಬಾ ಸಿಂಪಲ್. ಫಸ್ಟ್ ಕೀ ಆನ್ ಮಾಡಿ, ಬ್ರೇಕ್ ಇಟ್ಕೊಳ್ಳಿ, ಸೆಲ್ಫ್ ಹೊತ್ತಿ, ಸ್ಟಾರ್ಟ್ ಆಯ್ತಾ? ನಿಧಾನಕ್ಕೆ ರೇಸ್ ಮಾಡಿ, ನಿಂತ್ಕೋಬೇಕಂದ್ರೆ ಬ್ರೇಕ್ ಹಿಡೀರಿ, ಆಯ್ತಾ? ಹೋಗಿ. ದುಡ್ಡು ಕೊಟ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗು. लेकिन ये साला कर क्या रहा है यहाँ पे? ಓ ಆಂಟಿ, ಏನು ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಬಂದೈತಿ ಅಂತದ್ ಏನ್ ಬಂದತ್ತ? ಟಿಫನ್ ಆಗ ಮೈಕ್ ಸಿಕ್ಕೇತ್ ನೋಡ್ರಿ. ಇವಾಗ ನಾನ್ ಟಿಫನ್ ಮಾಡ್ಲಾ ಇಲ್ಲ ಸಾಂಗ್ ಆಡ್ಕೊಂಡ್ ಕುಂದ್ರಲ್ಲ ಇದ್ರಾಗ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆ. ಲೇ ದೆ ಲೇ ದೆ ಲೇ ದೆ ಲೇ ದೆ. ಅಮ್ಮ ಏನ ದಾನ ಮಾಡಿ ಅಮ್ಮ. ಒಂದ್ ನಿಮಿಷ. ಅಯ್ಯೋ, ಎಂತ ಒಳ್ಳೆ ಮನ್ಸು, ದಾನ ಮಾಡ್ತಾವಳೆ. ಏನ್ ಕೊಡ್ತಾವಳೆ? ಚೇಂಜು. ಇಷ್ಟೊಂದು ಚಿಲ್ಲರೆ ಹಾಕೋಳೆ, ಇವಳಲ್ಲಿ ಭಿಕ್ಷೆ ಬಿಡಕ್ ಹೋಗಿದ್ಲೋ ಏನೋ. ಅಣ್ಣ, ನಿಮ್ಗೊಂದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಕೊಡ್ಬೇಕಾಗಿತ್ತಣ್ಣ. ಏನಂತ ಕೆಲಸ ಟೈಮಲ್ಲಿ ಏನ್ ಹೇಳೋ ಗುಡ್ ನ್ಯೂಸ್? ಅಣ್ಣ, ಗುಡ್ ನ್ಯೂಸ್ ಏನಂದ್ರೆ ನಾವು ಬಂದ್ಬಿಟ್ವಿ ಅಣ್ಣ, 10ನೇ ಫ್ಲೋರಲ್ಲಿ ಇದ್ದೀವಿ. ಸದ್ಯ. ಏನೆಲ್ಲ ಬ್ಯಾಡ್ ನ್ಯೂಸ್? ಬ್ಯಾಡ್ ನ್ಯೂಸ್ ಏನಂದ್ರೆ ನಾವು ಯಾವುದೋ ಬೇರೆ ಬಿಲ್ಡಿಂಗ್ ಹತ್ಬಿಟ್ಟಿದೀವಿ ಅಣ್ಣ, ಪಕ್ಕದ ಬಿಲ್ಡಿಂಗ್ ಹೋಗ್ಬೇಕಾಗಿತ್ತು. ಊರ ನಾಯಕಿಯೇ ಮುತ್ತಿನ ತೇರ, ನನ್ನ ಉಸಿರಿನಲ್ಲೇ ನಿನ್ನ ಉಸಿರಿಡುವೆ, ಉಸಿರಿನವರೆಗೂ ಪ್ರೀತಿಸುವೆ, ಈ ಆಸೆಗೆ ಏನಂತೀಯ? ವಿಡಿಯೋ ಯಾವ್ದು ಆಫ್ ಮಾಡೋದು? ಅಯ್ಯಯ್ಯ, ಹಿಂಗೂರು ರೀಲ್ಸ್ ಮಾಡಿದಾರ ಮರ್ಯ. ಅದಕ್ಕೆ ಒಂತವ್ ನಿಂತ್ಕ ಮಾಡಿದ್ರಾಗಲ್ವಾ? ಏನ ಗರಿ 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 ಗರಿನ ಅದು ಆಫ್ ಮಾಡಕ್ಕೂ ಎಲ್ಲ ಆಫ್ ಮಾಡೋದು ಅಂತ ನೋಡ್ತಾ ಇದ್ದೆ. ನಿನ್ ರೀಲ್ಸ್ ನೋಡಿ ನಮ್ ತಲೆ ಸುತ್ತಾದಲ್ಲ. ಎಂತೆಂತ ಪೇಚ್ ಮುದಗಳು ಬಂದರೆ. ಬೂಬು, ನಾನು ಇನ್ನೊಂದು ಹುಡುಗಿ ಹತ್ರ ಅಫೈರ್ ಇಟ್ಕೊಂಡಿದ್ರೆ ನೀ ನನ್ನ ಕ್ಷಮಿಸ್ತೀಯಾ? ಬಿಡು. ನಿನ್ನ ಕ್ಷಮ್ಸಕ್ ನಾನ್ ಯಾರು ಬೇಬಿಬು? ಕ್ಷಮ್ಸೋದೇನಿದ್ರು ಆ ದೇವ್ರು. ನಾನ್ ನಿನ್ನ ಆ ದೇವ್ರ ಹತ್ರ ಮಾತ್ರ ಕಳ್ಸಕ್ಕಾಗತ್ತೆ.
ಹಾಯ್, ನಾವು ನಿಮ್ಮ ಪ್ರೀತಿಯ ಪ್ರಜ್ವಲ್. ಯಾರ ಪ್ರೀತಿಯ ಪ್ರಜ್ವಲ್ ಅಂತ ಇನ್ಸ್ಟಾಗ್ರಾಮ್ ಅದಕ್ಕೇನೀಗ ಏನ್ ಪ್ರೀತಿಯ ಪ್ರಜ್ವಲ್, ಇವತ್ತು ಚಿಲ್ಡ್ರನ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಚಿಲ್ಡ್ರನ್ಸ್ ಡೇ ಅಂದ್ರೆ ಶಿಕ್ಷಕರ ದಿನಾಚರಣೆ ಅಲ್ಲ ಕಣೋ. ಚಿಲ್ಡ್ರನ್ಸ್ ಡೇ ಅಂದ್ರೆ ಗಾಂಧಿ ಜಯಂತಿ. ಅಣ್ಣ, ನೀನ್ ಕೂಡ ತಪ್ಪು ಹೇಳಕ್ ಅಣ್ಣ. ಈ ಶಿಕ್ಷಕರ ದಿನಾಚರಣೆ ಅಂದ್ರೆ ಗಾಂಧಿ ಜಯಂತಿ ಅಲ್ಲ, ಸ್ವಾತಂತ್ರ್ಯ ಸಿಕ್ತಲ್ಲ ಅದು. ತಮ್ಮ, ನೀನ ತಪ್ಪು ಹೇಳ್ದೆ. ಚಿಲ್ಡ್ರನ್ಸ್ ಡೇ ಅಂದ್ರ ಸ್ವಾತಂತ್ರ್ಯ ಸಿಕ್ತಲ್ಲ ಅದಲ್ಲ. ಚಿಲ್ಡ್ರನ್ಸ್ ಡೇ ಅಂದ್ರ ನಾಗರ ಪಂಚಮಿ. ನೀನು ಕರೆಕ್ಟ್ ಹೇಳ್ತಾನಂತ ಮಾಡಿದ್ನ ಲೋಕ ಮಾಡಿ, ನೀನು ತಪ್ಪು ಹೇಳ್ತೀಯಲ್ಲ. ಚಿಲ್ಡ್ರನ್ಸ್ ಡೇ ಅಂದ್ರ ನಾಗರ ಪಂಚಮಿ ಅಲ್ಲ ಅಣ್ಣ, ಮಣ್ಣೆತ್ ನೆಮೆಸಿ. ಇನ್ನು ಮ್ಯಾಗಿಂದ್ರ ಇಂಗ್ಲಿಷ್ ಪದ ಮಾತಾಡೋಂಗಿಲ್ಲ. ಯಾವ ಇಂಗ್ಲಿಷ್ ಪದ ಮಾತಾಡ್ತಾನಲ್ಲ ಅವ್ನ್ ತಿಬೇಡ್ ಗುಮ್ಮುದು ಹಂಗ ಬಡ್ಡು. ಎಲ್ಲರಿಗೂ ಗೊತ್ತಾದ? ಓಕೆ, ನಾನೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಹೋಗಿ ಬರ್ತಾನ. ಬಾಯ್ಲಿ ಗಾಡಿ ಕೀಲಿತಾನೆ, ಸ್ವಲ್ಪ ಇಲ್ಲೇ ಹೋಗಿ ಬರ್ತಾನ. ಇದೇನು ಗಾಡಿ ಸ್ಟಾರ್ಟ್ ಆಗತ್ಲ? ಬಂದು ಕಿಕ್ ಯಾಕೆ ಹೊಡಿತಿ? ಸ್ಟಾರ್ಟರ್ ಬಟನ್ ಹೊತ್ಲ. ಬಡ್ಸಿ ಮಾ ಶಾಂತಿದು. ಏಟತಿ ಬತ್ತಿಯಪ್ಪ ಮನೆಗೆ? ನಾನು ಹೋಗ್ತಿರೋದು ಯಾವನೋ ಕಾಲ್ ಕೆಳಗಡೆ ಕೆಲಸ ಮಾಡಕ್ಕೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಅಪ್ಪ ಮಾಡಿಟ್ಟಿರೋ ಬಿಸ್ನೆಸ್ ನೋಡ್ಕೊಳಕಲ್ಲ. ಇಷ್ಟೊತ್ತಿಗೆ ಬತ್ತೀನಂತ ನನಗೆ ಗೊತ್ತಿರಲ್ಲ. ಪಾಪ ಅಮ್ಮನೂ ಇಲ್ಲ, ಅವ್ರಿಗೆ ನನ್ ಬಿಟ್ರೆ ಯಾರಿದ್ದಾರೆ? ಮನೇಲಿ ಬೇಜಾರ ಅನ್ಸುತ್ತೆ, ಅದಕ್ಕೆ ಕೇಳಿರ್ತಾರೆ. ಅಪ್ಪ ಇವತ್ತು ಬೇಗ ಬರ್ತೀನಪ್ಪ ಮನೆಗೆ, ಸಂಜೆ ಪಾರ್ಕಿಗೆ ಹೋಗೋಣ ಜೊತೆಗೆ. ಏನ್ ಮಾಡ್ತಾ ಇದೀಯಪ್ಪ? ಪದೇ ಪದೇ ಫೋನ್ ಮಾಡಿ ಯಾಕೆ ತಲೆ ತಿಂತೀಯ? ಬರ್ತೀನಂತ ಹೇಳಿರಲ್ಲ ಸಾಯಂಕಾಲ. ಅದೇ ಬೆಳಗ್ಗೆ ಲೇಟ್ ಆತಂತ ಹಂಗೆ ಹೋದೆ, ಮಧ್ಯಾಹ್ನಕ್ಕೆ ಊಟನೂ ತಗೊಂಡೋಗ್ಲಿಲ್ಲಲ್ಲ, ಊಟ ಮಾಡ್ದೆ ಇಲ್ಲ ಅಂತ ಕೇಳಕ್ ಮಾಡಿದೆ. ಛೇ ಪಾಪ, ಊಟ ಆಯ್ತಂತ ಕೇಳಕ್ ಮಾಡಿದ್ದಾರೆ. ನಾನು ಬೇರೆ ಬರೋ ಅರ್ಜೆಂಟಲ್ಲಿ ಅವ್ರಿಗೆ ಅಡುಗೆನೂ ಮಾಡಿಕ್ ಬರಲಿಲ್ಲ. ಅಪ್ಪ ನಾನು ಇಲ್ಲೇ ಊಟ ಮಾಡ್ತೀನಿ, ನಿನ್ಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀನಿ, ನೀವು ಊಟ ಮಾಡ್ತೀನಿ, ಬೇಗ ಬರ್ತೀನಿ ಸರಿನಾ? ಸರಿ ಕಣಪ್ಪ ಆಯ್ತು. ಆ ಒತ್ಸಲರ್ ಮನೆ 7 ದೂರ ಆಗುತ್ತೆ ಪಾಪ, ದೂರ ಇಲ್ಲಿಂದ. ಯಾಕೆ? ಅದೇ ಅವ್ರ ಅಪ್ಪ ರಂಗಸಮಣ್ಣ ಬಂದಿದ್ನಂತೆ, ಹೋಗ್ಬರೋಣ ಅಂತ ಇದ್ನಪ್ಪ. ಅಷ್ಟಕ್ಕೂ ನೀನು ಕರ್ಕೊಂಡು ಅವ್ರ ಮಂತಕ್ಕೆ ಹೋದ್ರೆ ನಂದು ಒಂದು ದಿನದ ಕೂಲಿ ಹೋಗುತ್ತೆ, ಯಾರು ಕೊಡ್ತಾರ ಅದನ್ನ? ಅವ್ನು ಹೇಳೋದು ಸರಿನೇ, ನಮ್ಮಂಗೆ 100-150 ರೂಪಾಯಿ ಕೂಲಿನೇ, ಅವ್ನು ಒಂದು ದಿನಕ್ಕೆ 1000 ರೂಪಾಯಿ ಲಾಸ್ ಆಗುತ್ತೆ ರಜೆ ಹಾಕಿರಿ. ಥೂ, ಎಷ್ಟು ಸರಿ ಆ ವೈನ್ ಮೇಲೆ ಸಿಟ್ಟಾಗಬಾರ್ದು ಅಂತ ಅನ್ಕೊತೀನಿ, ಆದರೆ ಯಾವುದೋ ಪ್ರೆಷರಲ್ಲಿ ಮಾತಾಡ್ಬಿಡ್ತೀನಿ. ನಾನಾದರೆ ಫ್ರೆಂಡ್ಸು ಪಾರ್ಟಿ ಅಂತ ಹೋಗ್ತೀನಿ, ಅವ್ರಿಗೆ ನಾನು ಬಿಟ್ಟರೆ ಯಾರಿದ್ದಾರೆ? ಅವ್ರಿಗೂ ಆಸೆ ಇರುತ್ತಲ್ವ. ಹಾಂ ಅಪ್ಪ, ನಂದು ಹೆಂಗಿದ್ರು ಒಂದು ಆಫ್ ಇತ್ತು, ನಾಳೆ ರಜಾ ಹಾಕ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಸರಿನಾ ಅವ್ರ ಮನೆಗೆ? ಆಯ್ತಾ? ಛೇ ಎಂಥ ಮನುಷ್ಯನಪ್ಪ, ಗುಂಡಿಗೆಗೆ ಚುಚ್ಚೋ ಥರ ಮಾತಾಡಿದ್ರು, ಒಂದು ಸ್ವಲ್ಪ ನಕ್ಕು ಮಾತಾಡ್ಸಿದ ಕೂಡಲೇ ನಗುತ್ತಾ ಮಗು ಥರ ಹೊರಡ್ತಾರೆ. ನಿಜಕ್ಕೂ ಆ ಥರದ ಮಾತುಗಳನ್ನಾಡಿ ಹಿರಿಯರನ್ನ ನೋಯಿಸೋ ಬದಲು ಆಲೋಚನೆಯಿಂದ ಮಾತಾಡಿಸಿ ಅವರೊಳಗಡೆ ಇರೋ ಆಸೆಗಳಿಗೆ ಅಡಿಗಲ್ಲಾಗಿ ಸ್ಪಂದಿಸಿ 2 ನಿಮಿಷ ಸಮಯ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.